ಆಂಧ್ರಪ್ರದೇಶದಾದ್ಯಂತ ಭಕ್ತರನ್ನು ಹೊಂದಿರುವ ಬಳ್ಳಾರಿ ನಗರದ ಕನಕದುರ್ಗಮ್ಮ ದೇವಿ ಸಿಡಿಬಂಡಿ ರಥೋತ್ಸವವು ಮಂಗಳವಾರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಈ ಜಾತ್ರೆಯಲ್ಲಿ ಕೇವಲ ಕೋಳಿಗಳನ್ನು ತೂರುವುದು ಮಾತ್ರವಲ್ಲ, ಇಲ್ಲಿನ ಸಿಡಿಬಂಡಿ ರಥೋತ್ಸವವನ್ನು ಎಳೆಯುವುದು ಕೂಡ ಅಷ್ಟೇ ವಿಶೇಷ ಹಾಗೂ ವಿಭಿನ್ನ ಎನ್ನಬಹುದು. ಯಾವುದೇ ತೇರು ಅಥವಾ ರಥವನ್ನ ಭಕ್ತರು ಎಳೆದರೆ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿಯನ್ನ ಎಳೆಯುವುದು 3 ಜೋಡಿ ಎತ್ತುಗಳು. ಈ 3 ಜೋಡಿ ಎತ್ತುಗಳನ್ನು ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿರುವ ಗಾಣಿಗ ಸಮುದಾಯದ ಮನೆಯಿಂದ ಸಿಂಗರಿಸಿಕೊಂಡು ಬರುತ್ತವೆ. ಈ ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಒಂದು ದಿನ ಮೊದಲೇ ಅಂದರೆ ಸೋಮವಾರದಂದು ಮೆರವಣಿಗೆ ತಾಳವಾದ್ಯಗಳ ಮೂಲಕ ಕರೆತಂದು ದೇವಸ್ಥಾನದ ಬಳಿ ನಿಲ್ಲಿಸಲಾಗುತ್ತದೆ. ರಥೋತ್ಸವದ ದಿನ ಮತ್ತೆ ಎತ್ತುಗಳು ಹಾಗೂ ಸಿಡಿಬಂಡಿಯನ್ನು ಸಿಂಗಾರಗೊಳಿಸಲಾಗುತ್ತದೆ. ಈ ವರ್ಷವೂ ಕೂಡ 40 ಅಡಿ ಎತ್ತರದ ಮರದ ದಿಣ್ಣೆಗೆ ಗೊಂಬೆಯನ್ನ ಕಟ್ಟಿ ಕನಕದುರ್ಗಮ್ಮ ದೇವಸ್ಥಾನವನ್ನು 3 ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು. ಸಿಡಿಬಂಡಿ 3 ಸುತ್ತು ಪ್ರದಕ್ಷಿಣೆ ಹಾಕುವ ವೇಳೆ ಭಕ್ತರು ಹೂವು, ಬಾಳೆಹಣ್ಣು, ಕಬ್ಬು ಹಾಗೂ ಜೀವಂತ ಕೋಳಿಗಳನ್ನು ತೂರಿ ಪುನೀತರಾದರು. ಅಧಿದೇವತೆ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿಯನ್ನು ನೋಡಲು ನೆರೆಯ ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವಿಯ ಸಿಡಿಬಂಡಿ ಜಾತ್ರೆಯಲ್ಲಿ ಪಾಲ್ಗೊಂಡರು. ಸಿಡಿಬಂಡಿ ರಥೋತ್ಸವ ಹಿನ್ನೆಲೆಯಲ್ಲಿ ದೇವಿಗೆ ಬಂಗಾರ ಆಭರಣಗಳ ಜೊತೆಗೆ ವಿಶೇಷ ಅಲಂಕಾರ ಮಾಡಲಾಯಿತು. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವಿಗೆ ಪೂಜೆ ಸಲ್ಲಿಸಿದರು. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸಿಡಿಬಂಡಿ ರಥೋತ್ಸವದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಸೇರಿದ್ದರಿಂದ ಪೊಲೀಸರು ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. పక్కన